ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್. ಸಾಂಪ್ರದಾಯಿಕ ಅಡುಗೆಯಂತಹ ಹೆಸರುಕಾಳು ಗೊಜ್ಜನ್ನ ತೋರಿಸ್ತಾ ಇದ್ದೀನಿ. ಒಂದ್ಸತಿ ನೀವು ಮಾಡಿಟ್ಕೊಂಡು ನೋಡಿ, ಚಪಾತಿ ಅನ್ನ ಮುದ್ದೆಗೆ ತುಂಬಾ ಚೆನ್ನಾಗಿ ಕೊಂಬೋ ಇದು. ಜೊತೆಗೆ ನೋಡಿ, ಇದು ಬಿಸಿ ಮಾಡಿ ತಿಂತಾ ಇದ್ರೆ ಗಟ್ಟಿ ಆಗ್ತಾ ಆಗ್ತಾ ಚಪಾತಿ ಜೊತೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಮಾಡುವಂತಹ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸ್ಟವ್‌ನ ಆನ್ ಮಾಡಿಬಿಟ್ಟು ನಾನು ಒಂದು ಕುಕ್ಕರನ್ನು ಇಟ್ಕೊಳ್ತಾ ಇದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ 1 ಕಪ್ಪಷ್ಟು ನೆನೆ ಹಾಕಿರುವಂತಹ ಹೆಸರುಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಏನಾದರೂ ಹಿಂದಿನ ದಿನ ರಾತ್ರಿ ನೀವು ನೆನೆ ಹಾಕೋದನ್ನು ಮರೆತಾಗ ನೋಡಿ, ಆ ನೀರನ್ನು ಚೆನ್ನಾಗಿ ಕಾಯಿಸಿಬಿಟ್ಟು ಹಾಕಿದರೆ ಒಂದು 5 ಅವರಲ್ಲಿ ಚೆನ್ನಾಗಿ ನೆಂದ್ಬಿಡುತ್ತೆ. ಓಕೆನಾ? ಸೊ, ಇವಾಗ ನೋಡಿ, ಹೆಸರುಕಾಳು ಹಾಕಿದ ಆದಮೇಲೆ ನಾನು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ್ದಾದ್ಮೇಲೆ ಕುಕ್ಕರ್‌ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು 2 ವಿಸಿಲ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ನೋಡಿ, ಹಿಂದಿನ ದಿನ ರಾತ್ರಿ ಹೆಸರುಕಾಳು ನೆನೆ ಹಾಕೋದನ್ನ ಮರ್ತಾಗ 3 ವಿಸಿಲ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಸೊ, ಇವಾಗ ನೋಡಿ, ಪಕ್ಕದ ಒಲೆಯಲ್ಲಿ ನಾನು ಮತ್ತೊಮ್ಮೆ ಸ್ಟವ್‌ನ ಆನ್ ಮಾಡಿಬಿಟ್ಟು ಒಂದು ಬಾಣಲಿಯನ್ನು ಇಟ್ಕೊಳ್ತಾ ಇದ್ದೀನಿ. ಬಾಣಲಿಗೆ ನೋಡಿ 10ರಿಂದ 15 ಎಂಎಲ್ ಅಷ್ಟನ್ನು ಅಡಿಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನೋಡಿ, 2 ಚಟಪಟ ಅಂದಾಗ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ? ಹಾಕಿದಾದ್ಮೇಲೆ ನೋಡಿ, ಇಮಿಡಿಯೇಟ್ ಆಗಿ ಒಂದು ಪ್ಲೇಟ್‌ನ ಮೇಲೆ ಕ್ಲೋಸ್ ಮಾಡಿದಾಗ ಎಣ್ಣೆ ಎಲ್ಲ ಗೋಡೆಗೆ ಸಿಡಿಯಲ್ಲ. ಓಕೆನಾ? ನಂತರ ನೋಡಿ, ಚಮಚದ ಸಹಾಯದಿಂದ ಎಲ್ಲನೂ ಚೆನ್ನಾಗಿ ಇವಾಗ ನಾನು ಬಾಡಿಸ್ಕೊಳ್ತಾ ಇದ್ದೀನಿ. ತದನಂತರ ನೋಡಿ, ಇವಾಗ ನಾನು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ಆದಮೇಲೆ ನೋಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ರೆಡಿಮೇಡ್ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಮನೆಯಲ್ಲೇ ಮಾಡ್ಕೊಂಡಿದ್ದೀರಾ ಅಂದರೆ ಅದು ಕೂಡ ಯೂಸ್ ಮಾಡಿ. ಓಕೆನಾ? ಜಸ್ಟ್ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟೇ ಹಾಕ್ಕೊಳ್ಳಿ. ಹಾಕಿದ್ದಾದಮೇಲೆ ಆ್ಯಸ್ ಇಟ್ ಈಸ್ ಎಲ್ಲವನ್ನೂ ಚೆನ್ನಾಗಿ ಇವಾಗ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತದನಂತರ ಒಂದು ಟೊಮಾಟೊ ಹಣ್ಣು ತುಂಬ ಹುಳಿ ಇದೆ. ಸೊ, ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕಿದಾದ್ಮೇಲೆ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಇದನ್ನು ಕೈ ಬಿಡದೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ನಂತರ ನೋಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತೀರಾ ಅಂದ್ರೂ ಹಾಕ್ಕೊಳ್ಳಿ, ಏನೂ ಸಮಸ್ಯೆ ಇಲ್ಲ. ಓಕೆನಾ? ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿಬಿಟ್ಟು ಹಾಕ್ಕೊಳ್ಳಿ. ಹೆಸರು ಕಾಳನ್ನ ಬೇಯಲಿಕ್ಕೆ ಇಟ್ಟಿದ್ದಲ್ವಾ? ಸೊ, ಅಲ್ಲೂ ಕೂಡ ನಾವು ಉಪ್ಪನ್ನು ಹಾಕಿರ್ತೀವಿ. ಸೊ, ಹಾಗಾಗಿ ನೋಡಿ, ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಹಾಕಿದಾದ್ಮೇಲೆ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಇವಾಗ 2 ವಿಸಿಲ್ ಬಂದಿದೆ. ಸೊ, ತುಂಬಾ ತಣ್ಣಗೆ ಆದಮೇಲೆ ನಾನು ಕುಕ್ಕರ್‌ನಲ್ಲಿಟ್ಟು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತುಂಬಾನೇ ಸಾಫ್ಟಾಗಿ ಬೆಂದಿರುತ್ತೆ. ಜಸ್ಟ್ ಚಮಚದಿಂದ ಈ ಥರ ಪ್ರೆಸ್ ಮಾಡಿದಾಗ ಎಲ್ಲವೂ ಮ್ಯಾಶ್ ಆಗುತ್ತೆ. ಓಕೆನಾ? ಇಲ್ಲಾಂದರೆ ಮಸಿಯಾಗಿ ಒಂದು ಸತಿ ಮಸ್ಬಿಡಿ, ಸಾಫ್ಟಾಗಿ ಆಗಿಬಿಡುತ್ತೆ. ಓಕೆನಾ? ತದನಂತರ ನೋಡಿ, ಈ ಥರ ತಳ ಬಿಟ್ಟು ಬರ್ತಾ ಇದೆ ಅನ್ಬೇಕಾದ್ರೆ ಮಸ್ತಿರುವಂಥ ಹೆಸರುಗಳನ್ನು ಎಲ್ಲವನ್ನೂ ಹಾಕ್ಕೊಳ್ತಾ ಇದ್ದೀನಿ. ಓಕೆ? ಹಾಕಿದ್ದಾದಮೇಲೆ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನೋಡಿ, ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ. ಓಕೆನಾ? ಹಾಕಿದ್ದಾದ್ಮೇಲೆ ನೋಡಿ, ಒಂದು 2, 3 ಕುದಿ ಬರೋವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಓಕೆನಾ? ಚಪಾತಿ ಅನ್ನ ಮುದ್ದೆಗೆ ತುಂಬಾನೇ ಚೆನ್ನಾಗಿ ಕೊಂಬೋ ಇದು. ನೋಡಬಹುದು, ಈ ಥರ ಚೆನ್ನಾಗಿ ಕುದಿ ಬರ್ತಾ ಇದೆ ಅಂದರೆ ಇದು ಕರೆಕ್ಟಾಗಿ ಆಗಿರುತ್ತೆ. ಗಟ್ಟಿ ಆಗ್ತಾ ಆಗ್ತಾ ಇದು ರೈಸ್ ಮತ್ತು ಚಪಾತಿಗಂತೂ ತುಂಬಾನೇ ಚೆನ್ನಾಗಿರುತ್ತೆ. ಇದು ಸಾಂಪ್ರದಾಯಿಕ ಅಡುಗೆ ಆದರೂ ಕೂಡ ರುಚಿ ಮಾತ್ರ ಬೊಂಬಾಟಾಗಿರುತ್ತೆ. ಸೊ, ನೋಡಿ, ಈ ಥರ ತಳ ಬಿಟ್ಟು ಬರ್ತಾ ಇದೆ, ಪರ್ಫೆಕ್ಟಾಗಿ ಆಗಿರುತ್ತೆ. ಸೊ, ನಾನೇನು ಮಾಡ್ತಾ ಇದ್ದೀನಿ, ಫೈನಲ್ ಆಗಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ಟವ್‌ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸೊ, ಇವಾಗ ಒಂದು ಸರ್ವಿಂಗ್ ಪ್ಲೇಟಿಗೆ ನಾನು ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ, ಓಕೆನಾ? ಸೊ, ನೋಡಿ, ವೈಟ್ ರೈಸ್ ಮತ್ತು ಚಪಾತಿಗಂತೂ ತುಂಬಾನೇ ಚೆನ್ನಾಗಿರುತ್ತೆ. ನಾನು ವೈಟ್ ರೈಸಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ, ನೋಡಿ, ಬಿಸಿ ಬಿಸಿ ಅನ್ನಕ್ಕೆ ಮಾಡಿರುವಂತಹ ಗೊಜ್ಜನ್ನ ಹಾಗೆ ಕಲಸಿ ತಿಂತಾ ಇದ್ರೆ ಆಹಾ! ಸೂಪರೋ ಸೂಪರ್! ನೀವು ಕೂಡ ಒಂದ್ಸತಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಂಜಾಯ್ ಮಾಡಿ. ಶುಭವಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.